ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಸಕ್ಸಸ್ ಅಕಾಡೆಮಿ ಜಮಖಂಡಿಯಲ್ಲಿ ಆನ್ಲೈನ್ ವೆಕೇಷನ್ ಕ್ಲಾಸ್ ಅಂತ ಮಾಡಿದ್ದೀವಿ. ಸ್ಪೆಷಲಿ ನಮ್ಮಲ್ಲಿ ICSE, CBSE ಮತ್ತು ಸ್ಟೇಟ್ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೋಸ್ಕರ ಇದೊಂದು ವೆಕೇಷನ್ ಕ್ಲಾಸ್. ಇಲ್ಲಿ ನಿಮಗೆ ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್ ಹಾಗೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಹೇಳ್ಕೊಡ್ತೀವಿ. ಇದೊಂದು ಫೌಂಡೇಶನ್ ಕ್ಲಾಸ್ ಬಗ್ಗೆ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಆಲ್ ನಿಮ್ಮ ಮಕ್ಕಳಿಗೆ ಇನ್ನು ಮುಂದಿನ ಯಾವ ತರಗತಿಗೆ ಹೋಗೋರು ಇರ್ತಾರೋ ಆ ತರಗತಿಯ ಫೌಂಡೇಶನ್ ವಿತ್ ಲಾಸ್ಟ್ ಪ್ರೀವಿಯಸ್ ಇಯರ್ನಲ್ಲಿ ಏನೊಂದು ಕ್ಲಾಸ್ನಲ್ಲಿ ಕಲ್ತಿದ್ದಾರೆ ಅದನ್ನು ಎಲ್ಲವನ್ನು ಹೇಳ್ಕೊಂಡು ಮುಂದೆ ಹೋಗ್ತಿರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಲ್ ಮಾಡಿ ನಂಗೆ ಕೇಳ್ಬೋದು. ಮೊದಲು 100 ವಿದ್ಯಾರ್ಥಿಗಳಿಗೆ 2000 ರೂಪೀಸ್ ಫೀಸ್ನಲ್ಲಿ ಇದು ಸಿಗುತ್ತೆ. 100 ವಿದ್ಯಾರ್ಥಿಗಳ ನಂತರ 2500 ರೂಪಾಯಿ ಫೀಸ್ ಆಗುತ್ತೆ. ನೆನಪಿರಲಿ, ಇದು ಕ್ಲಾಸ್ ಸ್ಟಾರ್ಟ್ ಆಗೋದು 8ನೇ ತಾರೀಕಿನಿಂದ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ 2 ಗಂಟೆ ಕ್ಲಾಸ್ ನಡೀತದೆ ಪ್ರತಿದಿನ. ಇದರಲ್ಲಿ ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್, ಗ್ರಾಮರ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಎಲ್ಲ ಕೂಡ ಇರುತ್ತೆ. ಹಾಗಾದರೆ ಇದು ಅಡ್ಮಿಷನ್ ಹೆಂಗೆ ತೊಗೋಬೇಕು ನೋಡಿ. ಈ ರೀತಿ ನೀವು ನಮ್ಮ ಆ್ಯಪನ್ನು ಮೊದಲು ನನಗೆ ಕಾಲ್ ಮಾಡಿ ನೀವು ಲಿಂಕನ್ನು ತೊಗೊಂಡು ರಿಜಿಸ್ಟರ್ ಮಾಡಿ ಒಳಗಡೆ ಹೋಗಿರ್ತೀರ. ಓಕೆ, ಒಳಗಡೆ ಹೋದ್ಮೇಲೆ ಸ್ವಲ್ಪ ಇಲ್ಲಿ ಮೇಲ್ಗಡೆ ಬಂದ ಮೇಲೇ ಇಲ್ಲಿ ಕೆಳಗಡೆ ನಿಮಗೆ ಕಾಣುತ್ತೆ ಆ ಕೋರ್ಸು ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ, ವೆಕೇಷನ್ ಕ್ಲಾಸ್ 2026 ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಕೋರ್ಸದು ಕಂಪ್ಲೀಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ನೀವು ಇದೇನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಇದನ್ನು ನೋಡ್ಕೊಂಡ್ಮೇಲೆ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿ. ಬೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು ನಿಮ್ಮ ಕೋರ್ಸ್ ಓಪನ್ ಆಗುತ್ತೆ. ಅದರ GSTದು ಆ್ಯಡ್ ಆಗಿ ನಿಮಗಿಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತೋರಿಸುತ್ತಾ 2128 ಅಂತ. ಇದರಲ್ಲಿ ಒಂದು ಟೆಸ್ಟ್ ಪಾಸ್ ಅಂತ ಟೆಸ್ಟು ಆ್ಯಕ್ಟಿವ್ ಆಗಿದೆ. ಅದನ್ನು ಡಿಆ್ಯಕ್ಟಿವ್ ಮಾಡಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಡಿಆ್ಯಕ್ಟಿವ್ ಮಾಡಿದೆ 2079 ಆಯಿತು. ಹಂಗಾರೆ ಇದರ ಅರ್ಥ 2000 ರೂಪಾಯಿಗೆ 79 ರೂಪಾಯಿ GST ಆ್ಯಡ್ ಆಗಿದೆ ರೀ. ಓಕೆ, ಸೊ ಅದನ್ನು ತೊಗೊಂಡ್ಮೇಲೆ ನೀವು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡೋದನ್ನು 2 ರೀತಿ ಆಪ್ಷನ್ ಇದೆ. ಉದಾಹರಣೆಗೆ ಈಗ ಸದ್ಯ ನಿಮ್ಮ ಮೊಬೈಲ್ನಲ್ಲಿ ಅಂದರೆ ಇದೇ ಮೊಬೈಲ್ನಲ್ಲಿ ಫೋನ್ಪೇ ಇದ್ದರೆ ಡೈರೆಕ್ಟ್ಲಿ ಪೇ ಆನ್ಲೈನ್ ಅಂದ್ಬೇಡಿ. ಅಕಸ್ಮಾತ್ ಫೋನ್ಪೇ ನಿಮ್ಮ ಹತ್ರ ಇರಲಿಲ್ಲ ಅಥವಾ ಗೂಗಲ್ ಪೇ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಇಲ್ಲಿ QR ಕೋಡ್ ಮೇಲೆ ಕ್ಲಿಕ್ ಮಾಡಿ ಅದೊಂದು QR ಕೋಡನ್ನು ಓಪನ್ ಮಾಡುತ್ತೆ. ಆ QR ಕೋಡ್ ಓಪನ್ ಮಾಡಿದ ಮೇಲೆ ನಿಮ್ಮ ಪಕ್ಕದಲ್ಲಿ ಯಾರೋ ಒಬ್ಬರು ಮೊಬೈಲ್ನಲ್ಲಿ ಫೋನ್ಪೇನೋ ಗೂಗಲ್ ಪೇನೋ ಇದ್ದರೆ ಈ QR ಕೋಡ್ ಮೇಲೆ ನೀವು ಸ್ಕ್ಯಾನ್ ಮಾಡಿಕೊಂಡು ನೀವು ಫೋನ್ಪೇನ ಮಾಡ್ಬೋದು. ಅರ್ಥ ಆಯಿತು? ಈಗ ನೋಡಿ, ಈ ಥರ QR ಕೋಡ್ ಓಪನ್ ಆಗುತ್ತೆ. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಫೋನ್ ಪೇ ಮಾಡಿದ ಮೇಲೇ ನಿಮ್ಮ ಕೋರ್ಸು ಓಪನ್ ಆಗುತ್ತೆ. ಅದು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಮೈ ಕೋರ್ಸ್ನಲ್ಲಿ ಬರುತ್ತೆ ರೀ. ಮೈ ಕೋರ್ಸ್ನಲ್ಲಿ ಬಂದ ಮೇಲೆ ಇಲ್ಲಿ ಆ ಕೋರ್ಸ್ ಓಪನ್ ಆಗುತ್ತೆ. ಅದ್ರ ಒಳಗಡೆ ನಿಮ್ದು ಏನು ಡೀಟೇಲ್ಸ್ ಇದೆ ಅದೆಲ್ಲ ಓಪನ್ ಆಗುತ್ತೆ. ಅಂದರೆ ನಾನು ಕೋರ್ಸ್ನಲ್ಲಿ ಏನೇನು ಮಾಡಿದ್ದೀನಿ ಅದೆಲ್ಲನೂ ಈ ರೀತಿ ಕೋರ್ಸ್ನಲ್ಲಿ ಬಂದಮೇಲೆ ಮೇಲ್ಗಡೆ ಕಂಟೆಂಟ್ ಇರುತ್ತೆ. ಕಂಟೆಂಟ್ ಒಳಗಡೆ ರೆಕಾರ್ಡೆಡ್ ಕ್ಲಾಸು, ಅದ್ರ ಮೇಲೆ ಲೈವ್ ಕ್ಲಾಸು, ಡೇಟು ಎಲ್ಲನೂ ನಿಮ್ಗೆ ಕಾಣುತ್ತೆ. ಈ ರೀತಿ ಪರ್ಚೇಸ್ ಮಾಡ್ಕೊಳ್ಳೋದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿಯಾದಂಥ ಈ ಒಂದು ಏನೇ ಡೌಟ್ ನಿಮಗೆ ಸಿಗಿದ್ರೆ ಅಡ್ಮಿಷನ್ ತೊಗೊಳ್ಳುವಾಗ ನನಗೆ ಕೇಳಿ. ಮತ್ತು ಈ ಮಾಹಿತಿಯನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಅಡ್ಮಿಷನ್ ತೊಗೊಳ್ಳಿಕ್ಕೆ ಪ್ರಯತ್ನ ಪಡಲಿ. ಓಕೆ, ನಮಸ್ತೆ.